ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ನಾವಿವತ್ತು ಕರೆಲ್ಲ ಸುಕ್ಕ ಮಾಡುವ, ಹಾಗಲಕಾಯಿ ಸುಕ್ಕ. ಇದು ಹಣ್ಣು ಆಗ್ತಾ ಬಂದಿತ್ತು, ಅದಕ್ಕೆ ನಾನು ಉಂಟಲ್ಲ ತೊಳೆದು ಸ್ವಲ್ಪ ವಿನೆಗರ್ ಮತ್ತು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನೆನೆಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ನಾನು ಅದನ್ನೀಗ ಸುಕ್ಕ ಮಾಡ್ತೇನೆ. ನೋಡಿ, ಕ್ಯಾಪ್ಸಿಕಮ್ ಸಹ ಕಲರ್ಫುಲ್ ಉಂಟು. ಇವತ್ತು ನಾವು ಫುಲ್ ಕಲರ್ಫುಲ್ ಮಾಡುವ. ಫಸ್ಟ್ ನಾನು ಎಣ್ಣೆಯಲ್ಲಿ ಜೀರಿಗೆ ಹಾಕಿದ್ದೇನೆ, ಅದರಲ್ಲಿ ಮೆಣಸು ಹಾಕಿದೆ. ಮೆಣಸು ತುಂಬ ಬಿಸಿ ಇತ್ತು, ಎಣ್ಣೆ ಹಾರಿತು. ಅದು ಎಲ್ಲ ಮಿಕ್ಸ್ ಮಾಡಿ ಒಳ್ಳೆ ಬೇಯಿಸುವ. ಈರುಳ್ಳಿ 2 ಈರುಳ್ಳಿ ಹಾಕಿದ್ದೇನೆ ದೊಡ್ಡದು. ಆಮೇಲೆ ಅದರಲ್ಲಿ ಹಳದಿ ಹಾಕಿ ಉಪ್ಪು ಹಾಕುವ. ಇದರಲ್ಲಿ ನಾನೀಗ ಕಲರ್ಫುಲ್ ಟೊಮ್ಯಾಟೊ ಹಾಕ್ತೇನೆ. ಚೆಂದ ಉಂಟು ನೋಡಿ, ಇದು ಸಹ ಹಳದಿ ಮತ್ತು ರೆಡ್ ಮಿಕ್ಸ್ ಇವತ್ತು ವೆಜಿಟೇಬಲ್. ಇದಕ್ಕೆ ನಾವು ಈಗ ಕರೆಲ್ಲ ಹಾಕುವ. ಇದು ಹಾಕಿ ಸಹ ಒಳ್ಳೆ ಎಣ್ಣೆಯಲ್ಲಿ ಚೆಂದ ಮಾಡಿ ಬೇಯಿಸಬೇಕು, ಆಯಿತಾ? ಇದು ಸಹ ನೋಡಿ ಚೆಂದ ಉಂಟು. ಇದು ಫಸ್ಟ್ ಹಾಕ್ತೇನೆ ನಾನು. ಹಾಕಿ ಇದು ಸುಮಾರು ಹೊತ್ತು ಎಣ್ಣೆಯಲ್ಲೇ ಕಾಯಿಸಬೇಕು. ಇದರಲ್ಲೇ ಮಸಾಲೆಯಲ್ಲಿ ಉಂಟಲ್ಲ, ಈರುಳ್ಳಿ ಎಲ್ಲ ಉಂಟಲ್ಲ, ಇದರಲ್ಲೇ ನೀವು ಬೇಯಿಸಿ. ಇದೆಲ್ಲ ಆದಮೇಲೆ ಲಾಸ್ಟಿಗೆ ಬೇಕಾದರೆ ದಪ್ಪ ಆಗ್ತದಲ್ಲ, ಅದಕ್ಕೆ ಇದು ನೀರು ಹಾಕಿ, ಆಯಿತಾ? ಈಗ ಬೇಡ ನೀರು, ಹೀಗೆ ಕಾಯಿಸಿ. ನೋಡಿ, ಇದು ಬೇಯ್ತಾ ಬಂತು. ಇದಕ್ಕೆ ನಾವು ಕ್ಯಾಪ್ಸಿಕಮ್ ಹಾಕುವ. ಕ್ಯಾಪ್ಸಿಕಮ್ ಹಾಕಿ ಸಹ ಚೆಂದ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ಉಪ್ಪು ಹಳದಿ ಹೇಗೂ ಹಾಕಿದ್ದೇವಲ್ಲ ನಾವು, ಇದರಲ್ಲಿ ಇದೆಲ್ಲ ಬೇಯಿಸಬೇಕು. ಈಗ ತೆಂಗಿನಕಾಯಿ ಸ್ವಲ್ಪ ಹಾಕಿ ಇದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಬೇಯಿಸ್ತೇನೆ ನಾನು. ಇದು ಹಸಿ ತೆಂಗಿನಕಾಯಿ. ಇದು ಹಾಕಿದ ಮೇಲೆ ತುಂಬ ಇದಾಯಿತು, ಡ್ರೈ ಆಯಿತು ಇದು. ನೋಡಿ, ಫುಲ್ ಮಿಕ್ಸ್ ಮಾಡಿದೆ. ಸ್ವಲ್ಪ ನೀರು ಹಾಕಬೇಕಾಯ್ತು, ಇದಕ್ಕೆ ನೀರು ಹಾಕಿದೆ. ಅಂದರೆ ತುಂಬ ಇದು ಉಂಟು, ನೋಳಿ ಹೇಳ್ತೇವಲ್ಲ, ಹಾಗೆ ಇತ್ತು ತೆಂಗಿನಕಾಯಿ, ಅದಕ್ಕೆ ಹಾಕಿದ್ದಿಲ್ಲ ನೀರು. ಈಗ ನಾನು ಒಂದು ಸಾಂಬಾರು ಪೌಡರ್ ಥರದ್ದು ಇನ್ನೊಂದು ರಸಮ್ ಪೌಡರ್ ಬರ್ತದೆ, ಅದು ರೆಡಿ ಮಾಡಿಟ್ಟದ್ದು ಇತ್ತು ನನ್ನೊಟ್ಟಿಗೆ, ಅದು ಹಾಕಿದೆ. ಮತ್ತು ಒಂದು ಅಕ್ಕಿ ಹಿಟ್ಟು ಮತ್ತು ಗರಂ ಮಸಾಲ ಮತ್ತು ಕೆಂಪು ಮೆಣಸು ಹಾಕಿದ್ದು ಹುಡಿ ಸಹ ಇತ್ತು ನನಗೆ. ಇದು ಮರುವೈ ಹೇಳ್ತೇವಲ್ಲ, ಅದಕ್ಕೆ ಮಾಡೋ ಹುಡಿ. ಇದು ಸಹ ನಾನು ಇದಕ್ಕೆ ಹಾಕಿದ್ದೇನೆ. ಇದು ಹಾಕಿದರೆ ಟೇಸ್ಟ್ ಆಗ್ತದೆ. ಇದೆಲ್ಲ ಚೆಂದ ಮಾಡಿ ಬೇಯಿಸಿ, ಆಯಿತಾ? ಇದು ಬೇಯಿಸಿದರೆ ಮತ್ತು ಅದಕ್ಕೆ ಬೇವು ಸೊಪ್ಪು ಹಾಕಬೇಕು. ಬೇವು ಸೊಪ್ಪು ಹಾಕಿ, ಕರಿಬೇವು ಸೊಪ್ಪು ಹಾಕಿ ಹಿಂಗೆ ಹಾಕ್ತೇನೆ ಸ್ವಲ್ಪ. ಹಿಂಗೆ ಹಾಕಿ ಸಹ ಸ್ವಲ್ಪ ಹೊತ್ತು ಚೆಂದ ಮಾಡಿ ಮಿಕ್ಸ್ ಮಾಡುವ. ಮತ್ತು ಸ್ವಲ್ಪ ಮ್ಯಾಜಿಕ್ ಮಸಾಲ ಹಾಕಿದೆ. ಮ್ಯಾಜಿಕ್ ಮಸಾಲ ಸಹ ಹಾಕಿ ಮಿಕ್ಸ್ ಮಾಡುವ, ಆಯಿತಾ? ನನ್ನ ಚಾನಲ್ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಆಯಿತಾ? ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬೆಲ್ಲ ಹಾಕ್ತೇನೆ ಸ್ವಲ್ಪ. ಶೀತ ಆಗಿದೆ, ಸೌಂಡ್ ಸ್ವಲ್ಪ ಚೇಂಜ್ ಆಗಿದೆ, ಅಡ್ಜಸ್ಟ್ ಮಾಡಿ, ಆಯಿತಾ? ಸ್ವಲ್ಪ ಬೆಲ್ಲ ಹಾಕಿದೆ ನಾನು ಇದಕ್ಕೆ. ಬೆಲ್ಲ ಸಹ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದೆ. ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ಇದು ಮೆದುವಾಯಿತು, ನೀರು ಬಿಟ್ಟಿತ್ತು. ಸ್ವಲ್ಪ ಆಮ್ಚೂರು ಪೌಡರ್ ಹಾಕ್ತೇನೆ. ಕೊತ್ತಂಬರಿ ಸೊಪ್ಪು ಸಹ ಕಟಿಂಗ್ ಮಾಡಿ ಇಡ್ತೇನೆ ಈಗ. ಅದು ಸಹ ಸ್ವಲ್ಪ ಹಾಕಿದರೆ ಮತ್ತೆ ಆಯಿತು, ಎಂತ ಇಲ್ಲ ಇದರಲ್ಲಿ. ಮಾತ್ರ ರುಚಿಯಾಗಿ ಒಳ್ಳೆ ಹೆಲ್ದಿ ಇದು. ಸ್ವಲ್ಪ ಗಂಜಿ ಒಟ್ಟಿಗೆಲ್ಲ ತಿನ್ನಿ, ಹೀಟ್ ಸ್ವಲ್ಪ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಕೊತ್ತಂಬರಿ ಹಾಕಿದ ಮೇಲೆ ಸೊಪ್ಪು. ಮತ್ತು ನಿಮಗೆ ಹುಳಿ ಬೇಕಾದರೆ ಸ್ವಲ್ಪ ಹುಳಿನೇ ಹಾಕ್ಬೋದು. ನಾನು ಆಮ್ಚೂರು ಪೌಡರ್ ಇತ್ತಂತ ಅದು ಹಾಕಿದೆ, ಹುಳಿ ಹಾಕಲಿಲ್ಲ, ಕಪ್ಪಾಗ್ತದಂತ. ನನಗೆ ಹೀಗೇ ಕಲರ್ ಚೆಂದ ಕಾಣ್ತಿತ್ತು, ಗ್ರೀನ್ ಎಲ್ಲೋ ಗ್ರೀನ್ ಮಿಕ್ಸ್. ನೋಡಿ ಹೇಗೆ, ಹೂ ಸಹ ಹಾಗೆ ಉಂಟು ನೋಡಿ, ಅದು ಸೇಮ್ ಕಾಣ್ತದಲ್ಲ. ಮಾಷಾಲ್ಲ, ಚೆಂದ ಉಂಟು ನೋಡಿ. ನೀವು ಸಹ ಟ್ರೈ ಮಾಡಿ, ಹೆಲ್ದಿ ಫುಡ್ ಇದು, ಆಯಿತಾ? ಓಕೆ, ಬಾಯ್ ಎಲ್ಲರಿಗೆ.